ಅಲ್ಲಂ ಪ್ರಭು ಎಷ್ಟು ಬಾರಿ ನಮ್ಮ ಓಣಿಗೆ ಬಂದು ಹೋಗಿದ್ದಾರೆ. ಒಂದು ವರ್ಷದಲ್ಲಿ ಏನಾದರೂ ಒಂದಾದರೂ ರಸ್ತೆ ನಮ್ಮ ಭಾಗಕ್ಕೆ ಕೊಟ್ಟಿದ್ದಾರ? ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಎಲ್ಲ ದುಡ್ಡು ಭಾಷಣದಲ್ಲೂ ನಾನು ನೋಡಿದೆ, ಎಲ್ಲೋ ಒಂದು ಕಡೆ ಭಾಷಣ ಮಾಡಿದ್ದಾರೆ. ಎಲ್ಲ ದುಡ್ಡು ನಮೋಜಿ ಸಾಹೇಬ್ರೆ ಗ್ಯಾರಂಟಿಗೆ ಹೋಗ್ಬಿಟ್ಟಿದ್ದಾವೆ, ಅಭಿವೃದ್ಧಿ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಅವರೇ ಒಪ್ಕೋತಾ ಇದ್ದಾರೆ. ಇದರ ಅರ್ಥ ಅವ್ರ ಕೈಯಿಂದ ಅಭಿವೃದ್ಧಿ ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಇವತ್ತು ಒಪ್ಕೊಂಡಿದ್ದಾರೆ. ಮೊದಲನೇ ಬಾರಿ ಅವರು ಏನೋ ಶಾಸಕರಾಗಿ ಮೊದಲನೇ ಕೆಲಸ ಸರ್ಕಾರಕ್ಕೆ ಪತ್ರ ಬರೀತಾರಲ್ಲ, ನಮಗೆ ಅನುದಾನ ಕೊಡಿ ಅಂತ ಹೇಳಿ ಎಲ್ಲ ಶಾಸಕರು ಬರೀತಾರೆ. ಆದರೆ ಇವ್ರು ಪತ್ರ ಬರೆದಿದ್ದೇನು ಅಂತಂದ್ರೆ, ಟ್ರಾನ್ಸ್ಫರ್ ಮಾಡಿಕೊಡಿ ನನಗೆ ಬೇಕಾಗಿರುವಂತ ಅಧಿಕಾರಿಗಳಿಗೆ ಅಂತ ಹೇಳಿ ಆ ಟ್ರಾನ್ಸ್ಫರ್ ಮುಖಾಂತರ ದುಡ್ಡು ಸಂಪಾದನೆ ಮಾಡಿಕೊಂಡ್ರು. ನಮ್ಮ ಭಾಗದ ಬಗ್ಗೆ ಚಿಂತೆ ಇಲ್ಲ ಅವರಿಗೆ, ನಮ್ಮ ಭಾಗದ ಜನರ ಬಗ್ಗೆ, ನಮ್ಮ ಕಲಬುರಗಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕಳಕಳಿ ಇಲ್ಲ ಅವರಿಗೆ. ಯಾರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಪತ್ರ ಕೊಟ್ರು ಅಂದ್ರೆ ಅವ್ರ ಅಳಿಯ ನಮ್ಮ PWD ಇವತ್ತು AW ಆಗಿದ್ದಾರೆ ನಮೋಶಿ ಸಾಹೇಬ್ರೆ, ಗೊತ್ತಿರ್ಲಿ ನಿಮ್ಗೆ. ನೀವು ಕೂಡ 20 ವರ್ಷ ರಾಜಕಾರಣದಲ್ಲಿ ಇದ್ದೀರಿ, ನಮ್ಮ ತಂದೆಯವರಿಂದ ನಾವು ಕೂಡ ರಾಜಕಾರಣದಲ್ಲಿ ಇದ್ದಿದ್ದೆವು. ಯಾರಾದ್ರೂ ನಮ್ಮ ಬೀಗರಿಗೆ, ನೆಂಟರಿಗೆ, ನಮ್ಮ ಮನೆಯವರಿಗೆ ಯಾರಿಗಾದ್ರೂ ನಾವು ಪತ್ರ ಕೊಟ್ಟು ಆಫೀಸರ್ ಆಗಿ ತಂದಿದ್ದು ಉದಾಹರಣೆ ಇವತ್ತಿನ ದಿವಸ ಕೊಡ್ಲಿ ತಾಕತ್ತಿದ್ರೆ ಕಾಂಗ್ರೆಸ್ನವರಿಗೆ. ಜನರ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತಿನ ದಿವಸ ಮಾಡುವಂತ ಕೆಲಸ ಇವತ್ತು ನಮ್ಮ ಅಧಿಕಾರದ ಅವಧಿಯಲ್ಲಿ ನಾವು ಮಾಡಿದ್ದೇವೆ. ನೀವು ನಿಮ್ ಬೇಕಾಗಿರುವಂತಹ ಅಧಿಕಾರಿಗಳನ್ನ ತಂದು ನಿಮ್ಮ ಮಗ ಕಾಂಟ್ರಾಕ್ಟರ್ ಲೈಸೆನ್ಸ್ ಇಟ್ಕೊಂಡು ಇವತ್ತು ಕೆಲಸ ಮಾಡಿ ಸರ್ಕಾರದಿಂದ ದುಡ್ಡು ಹೊಡೆಯುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ಬಡಾವಣೆಗೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ನೀವು ಪ್ರಶ್ನೆ ಮಾಡಬೇಕು. ನಮ್ಮ ಓಣಿಗೆ ನೀವು ಏನು ಅಭಿವೃದ್ಧಿ ಮಾಡಲಿಕ್ಕೆ ನೀವು ಏನು ಅನುದಾನ ಕೊಟ್ಟಿದ್ದೀರಿ, ಒಂದು ವರ್ಷದಿಂದ ನೀವು ಅಧಿಕಾರದಲ್ಲಿದ್ದೀರಿ, ನೀವು ಏನು ಕೆಲಸ ಮಾಡಿದಿರಿ ಅಂತನ್ನುವ ಪ್ರಶ್ನೆಯನ್ನ ಇವತ್ತು ಜನರು ಕೇಳಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ಕೇವಲ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಸುಳ್ಳು ಹೇಳಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಜನರ ವಿಶ್ವಾಸನೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಮೇಲೆ ಹೊರಟೋಗಿದೆ. ಒಂದು ವರ್ಷದಲ್ಲಿ ಜನರು ಏನಾದ್ರೂ ವಿಶ್ವಾಸ ಮಾಡ್ತಾ ಇದ್ರೆ ಅದು ಮೋದಿ ಅವ್ರ ಗ್ಯಾರಂಟಿ ಮೇಲೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಂಸತ್ ಸದಸ್ಯರಾದಂತ ಮಾನ್ಯ ಉಮೇಶ್ ಜಾಧವ್ ಅವರು ಅವರಿಗೆ 2ನೇ ಬಾರಿಗೆ ಇವತ್ತು ಈ ಭಾಗದಲ್ಲಿ ಸೇವೆ ಮಾಡುವಂತ ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಮೋದಿ ಅವ್ರ ಸರ್ಕಾರ ಆಗೋದ್ರಲ್ಲಿ ಯಾರು ಕೂಡ ಸಂದೇಹ ಮಾಡಕ್ಕೆ ಆಗೋದಿಲ್ಲ. ಖಂಡಿತವಾಗಿ ಮೋದಿ ಸರ್ಕಾರನೇ ಬರುತ್ತೆ. ಆದರೆ ಆ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಮೋದಿ ಅವರ ಪ್ರತಿನಿಧಿಯಾಗಿ ಮಾನ್ಯ ಉಮೇಶ್ ಜಾಧವ್ ಅವರು ಗೆದ್ದಾಗ ಮಾತ್ರ ಕೇಂದ್ರದಿಂದ ಮಾನ್ಯ ಮೋದಿಜಿಯವರು ಏನು ಯೋಜನೆಗಳನ್ನ ಕೊಡ್ತಾರೆ, ಅನುದಾನ ಕೊಡ್ತಾರೆ, ಅದನ್ನ ತಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಇವತ್ತು ನಮ್ಮ ಉಮೇಶ್ ಜಾಧವ್ ಅವರಿಗೆ ಕೇವಲ ಪಾರ್ಲಿಮೆಂಟ್ ಮೆಂಬರ್ ಆಗ್ಲಿಕ್ಕೆ ನಾವು ವೋಟ್ ಹಾಕಬೇಡಿ, ಅವರಿಗೆ ಈ ಭಾಗದ ಕೇಂದ್ರದ ಮಂತ್ರಿ ಆಗಕ್ಕೆ ನೀವು ಇವತ್ತು ಮತವನ್ನು ಕೊಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಪ್ರಾರ್ಥನೆಯನ್ನ ಮಾಡಿ, ಮತ್ತೊಮ್ಮೆ ತಾವು ಈ ವಾರ್ಡ್ನಲ್ಲಿ ನನಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾನು ಈ ವಾರ್ಡ್ಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟು ಕೆಲಸ ಮಾಡಿದವನು. ನನ್ನ ಮನೆಯೂ ಕೂಡ ಇದೇ ವಾರ್ಡ್ನಲ್ಲಿ ಬರುತ್ತೆ. ಇಡೀ ಕಲಬುರಗಿಯಲ್ಲಿ ಒಂದು ಮಾದರಿ ವಾರ್ಡ್ ಆಗಬೇಕು ಅಂತ ಹೇಳಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇವೆ. ಅಧಿಕಾರ ಇರ್ಲಿ ಇರದೇ ಇರ್ಲಿ, ಜನರು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರಲ್ಲ, ಅದರ ಪ್ರೀತಿ ವಿಶ್ವಾಸದ ಋಣ ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ನಾನು ಅದನ್ನ ಮರೆಯೋದಿಲ್ಲ ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಅಧಿಕಾರದಲ್ಲಿ ಇರ್ಲಿ ಇರದೇ ಇರ್ಲಿ, ನಿಮ್ ಜೊತೆಯಲ್ಲಿ ನಿಮ್ಮ ಒಬ್ಬ ಸೇವಕನಾಗಿ, ನಿಮ್ಮ ಮನೆಯ ಮಗನಾಗಿ ನಿಮ್ ಜೊತೆಯಲ್ಲಿ ಯಾವತ್ತೂ ಕೂಡ ನಾನು ಇರ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ